ಮದ್ಯಪಾನ ಮಾಡಲು ಬಾರ್ಗೆ ಹೋಗಿದ್ದ ವ್ಯಕ್ತಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊತ್ತೋಡ್ಯ ಸಮೀಪ ನಡೆದಿದೆ. ಕೊತ್ತೋಡ್ಯ ಗ್ರಾಮದ ಜಲಗಾರ ಮದ್ದಿರೆಡ್ಡಿ ಮೃತಪಟ್ಟ ದುರ್ದೈವಿ. ಇವರ ಸಾವಿನ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿದ್ದು, ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಫೆಬ್ರವರಿ 5ರಂದು ಮದ್ದಿರೆಡ್ಡಿರವರು ಎಂದಿನಂತೆ ಕೊತ್ತೋಡ್ಯ ಸಮೀಪವಿರುವ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ತೆರಳಿದ್ದರು. ಅಲ್ಲಿ ಗಲಾಟೆಯಾಗಿದೆಯೇ ಅಥವಾ ಕುಡಿದ ಅಮಲಿನಲ್ಲಿ ಬಿದ್ದು ಗಾಯಗೊಂಡಿದ್ದಾರೆಯೇ ಎಂಬುದು ಸದ್ಯಕ್ಕೆ ಸ್ಪಷ್ಟವಾಗಿಲ್ಲ. ಘಟನೆಯ ದಿನ ಅವರ ಮೂಗಿನಿಂದ ರಕ್ತ ಬರುತ್ತಿದ್ದರೂ ಮದ್ಯದ ನೆಶೆಯಲ್ಲಿದ್ದ ಕಾರಣ ಅವರು ಮನೆಯವರಿಗೆ ನೋವಿನ ಬಗ್ಗೆ ಮಾಹಿತಿ ನೀಡಿರಲಿಲ್ಲ. ಮೃತರ ಸಹೋದರ ನಾಗೇಂದ್ರರವರು ಘಟನೆಯ ಬಗ್ಗೆ ಮಾಹಿತಿ ನೀಡಿ ಬಾರ್ನಲ್ಲಿ ಗಲಾಟೆಯಾಗಿ ಮದ್ದಿರೆಡ್ಡಿ ಗಾಯಗೊಂಡಿದ್ದರೂ ಬಾರ್ ಸಿಬ್ಬಂದಿ ನಮಗೆ ಯಾವುದೇ ಮಾಹಿತಿ ನೀಡಿಲ್ಲ. ಮರುದಿನ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವುದು ತಿಳಿದು ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮನೆಯಲ್ಲಿ ಮೃತಪಟ್ಟಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ ನಾಪತ್ತೆ. ಕುಟುಂಬಸ್ಥರು ಬಾರ್ಗೆ ತೆರಳಿ ವಿಚಾರಿಸಿದಾಗ ಮದ್ದಿರೆಡ್ಡಿರವರ ಚಪ್ಪಲಿಗಳು ಬಾರ್ ಮುಂಭಾಗದಲ್ಲೇ ಬಿದ್ದಿದ್ದವು. ಆದರೆ ಸಿಸಿಟಿವಿ ದೃಶ್ಯಾವಳಿ ಕೇಳಿದಾಗ ರೆಕಾರ್ಡ್ ಆಗಿಲ್ಲ ಅಥವಾ ಹಾರ್ಡ್ ಡಿಸ್ಕ್ ಅನ್ನು ಮೆಕ್ಯಾನಿಕ್ ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಒಂದು ಕೊತ್ತೋಡ್ಯ ಗ್ರಾಮ, ನಮ್ಮ ಅಣ್ಣ ಹೆಸರು ಮದ್ದಿರೆಡ್ಡಿ ಅಂತ. ಅವರು ಸುಮಾರು 45 ವರ್ಷ. ಅವರು 5ನೇ ತಾರೀಕು ಒಂದು 2 ಗಂಟೆಗೆ ಹಂಗೆ ಬಂದು ಎಣ್ಣೆ ಕುಡಿಯೋಕ್ಕೆ ಬಂದಿದ್ದಾರೆ. ಎಣ್ಣೆ ಕುಡಿದಿದ್ದಾರೆ. ಕುಡಿದಾದ್ಮೇಲೆ ಇಲ್ಲಿ ಬಂದು ಏನೋ ಜಗಳ ಆಗಿದೆ. ಜಗಳಗಳಾಗಿ ಅವ್ರ ಮೂಗಲ್ಲಿ ರಕ್ತ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಂತ. ಬಟ್ ಆಮೇಲೆ ನೈಟು ತನಕ ಇಲ್ಲೇ ಕುಡ್ಕೊಂಡು ಅಲ್ಲಿ ಇದ್ದುಬಿಟ್ಟಿದ್ದಾರೆ. ಇಲ್ಲಿಂದ ಬಂದು ಮನೇಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಯಾರಿಗೂ ವಿಷಯ ಗೊತ್ತಿಲ್ಲ. ಮಾರನೇ ದಿನ ಎದ್ದಿಲ್ಲ. ಆ ಎಣ್ಣೆ ನಿಷೇಧದಲ್ಲಿ ಇಲ್ಲಿ ಜಗಳ ಆಡಿದ್ದು ಏಟುಗಳೆಲ್ಲ ಬಿದ್ದು. ಆಮೇಲೆ ನಾವು ಏನು ಇದು ಅಂತ 2 ಗಂಟೆಗೆ ಅವ್ರ ಹೆಂಡತಿ ಫೋನ್ ಮಾಡಿದ್ರು, ನಿಮ್ಮ ಮನೆ ಎದ್ದೇಳ್ತಾ ಇಲ್ಲ, ಬಾ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ. ಹಾಸ್ಪಿಟ್ಲ್ಗೆ ಹೋಗ್ಬೇಕು ಬಾ ಅಂತ ಹೇಳಿದ್ರೆ ಆಮೇಲೆ ಗೋನ್ಪುಲ್ ಹಾಸ್ಪಿಟ್ಲ್ಗೆ ಹೋಗಿ ಬಂದವು. ಮನೆಗೆ ಬಂದ ತಕ್ಷಣ ಅವರು ಮುತ್ತುಕೊಟ್ರು ಸರ್. ಆಮೇಲೆ ನಮ್ಗೆ ಅನುಮಾನ ಬಂತು, ಇವರು ಹಿಂಗೆ ಆಗಿದ್ದಾರಲ್ಲ, ಚೆನ್ನಾಗಿದ್ರು, ಏನಾಗಿದೆ ಇವ್ರಿಗೆ, ಅರ್ಥ ಆಗಿದೆ ಅಂತ ನಾವು ಸ್ವಲ್ಪ ನಮ್ಮ ಆ್ಯಂಗಲಲ್ಲಿ ಊರಲ್ಲಿ ವಿಚಾರಣೆ ಮಾಡ್ತೀವಿ. ಜಗಳ ಆಗಿರೋದು ಹಿಂಗಾಗಿರೋದು ಅಂತ ಯಾರು ಅಂತ ಗೊತ್ತಾ ಇಲ್ಲ. ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀವಿ. ಅವ್ರು ಹಿಂಗೆ ಸತ್ರು ಏನು ಎತ್ತ ಅಂತ ಹೇಳಿದ್ರು. ಆಮೇಲೆ ನಾವು ಇನ್ನೆಲ್ಲಾಗಿದ್ದು ಅಂದರೆ ಸ್ವರ್ಗ ಭಾರತ್ರ ಅಂತ ಹೇಳಿದ್ರು. ಸ್ವರ್ಗ ಭಾರತ್ರ ಬಂದು ಇಲ್ಲಿ ಕೇಳಿದ್ವಿ ಇವ್ರು ಕ್ಯಾಶಿಯರ್ನವ್ರನ್ನೆಲ್ಲ. 2 ಗಂಟೆಯಲ್ಲಿ ಇದ್ದಪ್ಪ, ಮೂಗಲ್ಲಿ ರಕ್ತ ಬಂದಿತ್ತು, ಆಟೋದಲ್ಲಿ ಮಲಗಿದ್ರು. ಅವ್ರ ಚಪ್ಪಲಿ ಎಲ್ಲ ಅಲ್ಲೇ ಮರದ ಹತ್ರ ಬಿದ್ದಿತ್ತು ಸರ್. ಪೊಲೀಸವರು ಅದನ್ನು ಸೀಜ್ ಮಾಡಿದ್ದಾರೆ. ಇದ್ದರು. ಸರಿ ಆಯಿತು, ನೀವು ಇದ್ದೀರಲ್ಲ, ನಮಗೆ ಬೆಳಗ್ಗೆ 8 ಗಂಟೆಗೆ ಬಂದು ಕೇಳಿದ್ದು ನಾವು. ಇವತ್ತು ಬೆಳಗ್ಗೆ ನಮಗೆ CC ಫುಟೇಜ್ ತೋರಿಸಿ, ಈ ಬಾರ್ ಮುಂದೆಲ್ಲ ಇರ್ತದೆ, ನಾವು ಇದರಲ್ಲಿ ಯಾರು ಅಂತೇನು ತಿಳ್ಕೊತೀವಿ, ಅವ್ರ ಬಗ್ಗೆ ಮಾಹಿತಿ ತೋರಿಸಿ ಅಂತ ಹೇಳಿದರೆ ಏನು ಗೊತ್ತಿಲ್ಲ. ನಾವು ಕಾಲ್ ಮಾಡಿದ್ದೀವಿ ಅವ್ರಿಗೆ, ಅರೌಂಡ್ 9 o'clock ಕಾಲ್ ಮಾಡಿದ್ದೀವಿ. ಆಮೇಲೆ ಕಾಲ್ ಮಾಡಿದ್ದು ಅವ್ರು ಬಂದಿತ್ತು 12 1 ಗಂಟೆಗೆ ಬಂದಿದ್ದಾರೆ. ಅಷ್ಟೊತ್ತವರೆಗೂ ಕಾಲ್ ಮಾಡಿದ್ರೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಾರೆ. ಪ್ರಾಪರ್ ಎವಿಡೆನ್ಸ್ ಇಲ್ಲ, ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ನಾವು ಬಂದು CCTV ಚೆಕ್ ಮಾಡಿದ್ರೆ ಸೆಟಪ್ ಸರಿಯಾಗಿಲ್ಲ, ಹಾರ್ಡ್ ಡಿಸ್ಕ್ ಇಲ್ಲ, ಡೇಟಾ ಇಲ್ಲ, ಬರೀ ಲೈವ್ ರೆಕಾರ್ಡ್ ಮಾತ್ರ ಆಗ್ತಿದೆ. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಅದರಲ್ಲಿ ರೆಕಾರ್ಡ್ ಯಾವುದು ಸೇವ್ ಆಗಿಲ್ಲ ಸರ್. ಲೈವ್ ರೆಕಾರ್ಡ್ ಬಿಟ್ಟು ಬೇರೆ ಏನೂ ಇಲ್ಲ. ಇವತ್ತಿನ ತನಕ ನೋಡಿದ್ರೆ ಎಲ್ಲ ಹಾಲ್ ಹೋಗಿದೆ. ಏನೂ ಅದರಲ್ಲಿ ಏನೂ ಲೈವ್ ಬಿಟ್ಟು ಏನೂ ಬರ್ತಿಲ್ಲ. ಇದರಲ್ಲಿ ಒಂದು ಅನುಮಾನ ಏನಂದರೆ, ಅವ್ರಿಗೆ ನಾವು ರೆಕಾರ್ಡ್ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದರೆ ನಮ್ಮನ್ನು 3 ಅವರಲ್ಲಿ ವೆಯ್ಟ್ ಮಾಡಿಸಿ ಅದನ್ನು ಡಿಲೇಟ್ ಮಾಡಿ ಅದನ್ನು ಏನೇನು ಬೇಕು ಗೋಲ್ಮಾಲ್ ಮಾಡಿಬಿಟ್ಟು ಆಮೇಲೆ 12 ಗಂಟೆಯಲ್ಲಿ ಕರೆದು ಇದರಲ್ಲಿ ಏನೂ ಇಲ್ಲಪ್ಪ ನೀವೇ ನೋಡಿ ಅಂತ ನಾವು ಆಮೇಲೆ ಪೊಲೀಸರನ್ನ ಕರೆಸ್ತೀವಿ. ಪೊಲೀಸರು ಚೆಕ್ ಮಾಡ್ತಾರೆ. ಅವರು ಕೇಳ್ತಾಯಿದ್ರು, ಯಾಕಪ್ಪ ಇಲ್ಲಿ ಜಗಳಾಗ್ತವೆ, ಹಂಗಿಂಗೆ ಆಗ್ತವೆ, ನೀವು ಯಾಕೆ ಇಟ್ಕೊಂಡಿಲ್ಲ ಅಂತ. ಅದನ್ನು ಸ್ವಲ್ಪ ತನಿಖೆ ಮಾಡಬೇಕು ಸರ್ ನೀವು ಇದ್ರ ಬಗ್ಗೆ. ಹೆಂಗೆ ಗೊತ್ತು ಅವ್ರು ಡಿಲೇಟ್ ಮಾಡಿದ್ದಾರೆ ಸರ್? ಅವ್ರು ಡಿಲೇಟ್ ಮಾಡಿದ್ದಾರೆ ಅಂತ ಹೆಂಗೆ ಗೊತ್ತು ನಿಮಗೆ? ಮತ್ತು ನಮ್ಮನ್ನು 3 ಅವರು ವೆಯ್ಟ್ ಮಾಡಿಸಿದ್ರಲ್ಲ, ಅವರು ಬಾರ್ ಒಳಗಡೆ ಸೇರಿಸ್ಕೊಳ್ಳಿಲ್ವಲ್ಲ. ವ್ಯಕ್ತಿ ಹೋಗಿದ್ದಾನಂದ್ರೆ ಇಮಿಡಿಯೇಟಾಗಿ ಬರ್ಬೇಕು ತಾನೆ ಸ್ಪಾಟಿಗೆ. ಅವ್ರ ಸ್ಪಾಟಲ್ಲಿ ವ್ಯಕ್ತಿ CC ಕ್ಯಾಮ್ರಾ ಇರೋದೇನೆ ಇಮಿಡಿಯೇಟಾಗಿ ಕಾಲ್ ಮಾಡ್ತಕ್ಕೆ ಇಮಿಡಿಯೇಟಾಗಿ ಬರಬೇಕಲ್ಲ. ಇಲ್ಲಿಗೆ